ರಾಜ್ಯದಲ್ಲಿ ಅನೇಕ ಪ್ರಭಾವಿ ನಾಯಕರಿದ್ದಾರೆ. ಆ ನಾಯಕರು ಎಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿರ್ತಾರೆ ಅಂದ್ರೆ ಸರ್ಕಾರ ಬಿಡಿ, ತಮ್ಮ ಹೈಕಮಾಂಡ್ ಅನ್ನೇ ಅಲುಗಾಡಿಸುವಷ್ಟು ಪ್ರಭಾವಿಗಳಾಗಿರ್ತಾರೆ. ಇದೇ ಪ್ರಭಾವಿಗಳ ಪಟ್ಟಿಯಲ್ಲಿದ್ದ ಒಬ್ಬ ನಾಯಕ ಇಂದು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಪ್ರತಿ ಸರ್ಕಾರದಲ್ಲೂ ಸೇತುವೆ ಆಗಿದ್ದ ಇವರು ರಾಜ್ಯ ನಾಯಕರನ್ನ ಲೆಕ್ಕಿಸದೆ ನೇರವಾಗಿ ಹೈಕಮಾಂಡ್ನತ್ತ ಮಾತುಕತೆ ನಡೆಸ್ತಾ ಇದ್ರು. ಪ್ರತಿ ರಾಜಕೀಯ ಬೆಳವಣಿಗೆಯಲ್ಲೂ ಮುಂಚೂಣಿಯಲ್ಲಿ ಇರ್ತಾ ಇದ್ರು. ಆದ್ರೆ ಬಲವಾದ ಸನ್ನಿವೇಶದಲ್ಲಿ ಅಂತಹ ಪ್ರಭಾವಿ ನಾಯಕ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ರು. ಆದ್ರೀಗ ಅವರಿಗೆ ಕಾಂಗ್ರೆಸ್ನಲ್ಲಿ ಕಿಮ್ಮತ್ತಿಲ್ವಾ? ಅವರು ಸೈಡ್ ಲೈನ್ ಆಗಿದ್ದಾರಾ? ಹಾಗಾದ್ರೆ ಆ ಪ್ರಭಾವಿ ನಾಯಕ ಆದ್ರೂ ಯಾರು? ಇದ್ದಕ್ಕಿದ್ದಂತೆ ಆ ನಾಯಕ ಸೈಲೆಂಟ್ ಆಗಿದ್ದಾದ್ರು ಯಾಕೆ? ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್? ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತ ಶ್ರೀಕಂಠ. ಹೌದು, ಆ ಪ್ರಭಾವಿ ನಾಯಕ ಬೇರೆ ಯಾರು ಅಲ್ಲ, ಅದು ಸಿಪಿ ಯೋಗೇಶ್ವರ್. ಸೈನಿಕನೆಂದೇ ಹೆಸರುವಾಸಿಯಾಗಿರೋ ಚನ್ನಪಟ್ಟಣದ ಆಧುನಿಕ ಭಗೀರಥ, ಅತ್ಯಂತ ಪ್ರಭಾವಿ ರಾಜಕಾರಣಿ, ಅಂದುಕೊಂಡಿದ್ದನ್ನ ಮಾಡಿಯೇ ತೋರಿಸುವ ಛಲಗಾರ, ಅಸಾಧ್ಯವಾದದನ್ನ ಸಾಧ್ಯವಾಗಿ ಮಾಡುವ ಅಸಾಧಾರಣ ರಾಜಕಾರಣಿ. ಕಾಂಗ್ರೆಸ್, ಬಿಜೆಪಿ ಸೇರಿದಂತೆ ಹಲವು ಪಕ್ಷಗಳಿಂದ ಶಾಸಕರಾಗಿದ್ದಾರೆ. ಕೆಲವು ಬಾರಿ ಸ್ವತಂತ್ರವಾಗಿಯೂ ಕೂಡ ವಿಧಾನಸಭೆಗೂ ಪ್ರವೇಶವನ್ನ ಮಾಡಿದ್ದಾರೆ. ಬದಲಾದ ಸನ್ನಿವೇಶದಲ್ಲಿ ಯೋಗೇಶ್ವರ್ ಚನ್ನಪಟ್ಟಣ ಉಪಚುನಾವಣೆ ವೇಳೆ ಕಾಂಗ್ರೆಸ್ ಸೇರಿ ಶಾಸಕರಾಗಿದ್ದಾರೆ. ಆದ್ರೆ ಬಿಜೆಪಿಯಲ್ಲಿ ಅಷ್ಟೊಂದು ಪ್ರಭಾವಿಯಾಗಿದ್ದ ಯೋಗೇಶ್ವರ್ ಈಗ ಕಾಂಗ್ರೆಸ್ನಲ್ಲಿ ಸೈಲೆಂಟ್ ಆಗಿರೋದು ಯಾಕೆ? ಅಸಲಿಗೆ ಅವರಿಗೆ ಆಗಿರೋದಾದ್ರೂ ಏನು? ಕಾಂಗ್ರೆಸ್ ಸಾಮ್ರಾಜ್ಯಕ್ಕೆ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಸೈನಿಕನನ್ನ ಸಮಯಕ್ಕೆ ಮಾತ್ರ ಬಳಸಿಕೊಂಡು ಮೂಲೆ ಗುಂಪು ಮಾಡಿಬಿಟ್ರ, ಅಥವಾ ಕಾಂಗ್ರೆಸ್ನಲ್ಲಿ ಹಲ್ಲು ಕಿತ್ತ ಹಾವಿನಂತೆ ಆಗ್ಬಿಟ್ರ? ನಾಮಕಾವಸ್ಥೆಗೆ ಮಾತ್ರ ಶಾಸಕರಾಗಿದ್ದಾರಾ ಸಿಪಿ ಯೋಗೇಶ್ವರ್? ಕೇವಲ ಕುಮಾರಸ್ವಾಮಿಯ ಮೇಲೆ ಸೋಲಿನ ಸೇಡು ತೀರಿಸಿಕೊಳ್ಳುವಷ್ಟೇ ಯೋಗೇಶ್ವರ್ ಅವರನ್ನ ಬಳಸಿಕೊಳ್ಳಲಾಯ್ತಾ? ಚನ್ನಪಟ್ಟಣ ಚುನಾವಣೆಯಲ್ಲಿ ಪ್ರತಿಷ್ಠೆಗೆ ಬಿದ್ದಿದ್ದ ಡಿಕೆ ಸಹೋದರರು ಎನ್ಡಿಎ ಅಭ್ಯರ್ಥಿಯಾಗಿದ್ದ ಕುಮಾರಸ್ವಾಮಿಯ ಪುತ್ರ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸೋದಕ್ಕಷ್ಟೇ ಸೈನಿಕನನ್ನ ಬಳಸಿಕೊಂಡ್ರ? ಹಾಗಾದ್ರೆ ತಮ್ಮ ಗೆಲುವಿನ ಗುರಿ ತಲುಪದ ಮೇಲೆ ಡಿಕೆ ಸಹೋದರರಿಗೆ ಯೋಗೇಶ್ವರ್ ಅವರ ಅವಶ್ಯಕತೆ ಇಲ್ಲವಾಗ್ಬಿಡ್ತಾ? ಅಥವಾ ಬಿಜೆಪಿಯಲ್ಲಿ ಇದ್ದಂತಹ ಸ್ವಾತಂತ್ರ್ಯ ಕಾಂಗ್ರೆಸ್ನಲ್ಲಿ ಇಲ್ಲವಾಗಿದ್ಯಾ? ಅಥವಾ ಯಾಕಾದ್ರೂ ಕಾಂಗ್ರೆಸ್ ಅನ್ನ ಸೇರ್ಕೊಂಡೆ ಅನ್ನೋ ಪಶ್ಚಾತ್ತಾಪದ ನೋವು ಸಿಪಿ ಯೋಗೇಶ್ವರ್ ಅವರನ್ನ ಬೆನ್ಬಿಡದೆ ಕಾಡೋದಕ್ಕೆ ಪ್ರಾರಂಭಿಸಿದ್ಯಾ? ಹೀಗೆ ಸೈಲೆಂಟ್ ಆಗಿರುವ ಸೈನಿಕನ ಸುತ್ತ ಇಂತಹ ನಾನಾ ಪ್ರಶ್ನೆಗಳು ಹುಟ್ಟಿಕೊಳ್ಳಲಾರಂಭಿಸಿದೆ. ಬಿಜೆಪಿಯಲ್ಲಿದ್ದಾಗ ಘಟಾನುಘಟಿ ನಾಯಕರನ್ನೇ ಯೋಗೇಶ್ವರ್ ಲೆಕ್ಕಿಸ್ತಾ ಇರಲಿಲ್ಲ. ನೇರವಾಗಿ ದೆಹಲಿ ದೊರೆಗಳಿಗೆ ಆಪ್ತರಾಗಿದ್ದವರು ಸಿಪಿ ಯೋಗೇಶ್ವರ್. ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ರಚಿಸೋದಕ್ಕೂ ಪ್ರಮುಖ ಪಾತ್ರವನ್ನ ವಹಿಸಿದಂಥವರು ಇದೇ ಸಿಪಿ ಯೋಗೇಶ್ವರ್. ಇನ್ನು ಯಡಿಯೂರಪ್ಪ ಅವರನ್ನ ಸಿಎಂ ಮಾಡುವಲ್ಲಿ ಕೇಂದ್ರ ಮತ್ತು ರಾಜ್ಯ ನಾಯಕರ ನಡುವೆ ಸೇತುವೆಯಾಗಿ ಕೆಲಸ ಮಾಡಿದವರು ಯೋಗೇಶ್ವರ್. ಇದನ್ನೆಲ್ಲ ಪರಿಗಣಿಸಿದಂತಹ ಬಿಜೆಪಿ ಹೈಕಮಾಂಡ್ ಯೋಗೇಶ್ವರ್ ಅವರನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ ಕಳಿಸಿತ್ತು. ಆದ್ರೆ ಎಂಎಲ್ಸಿ ಆಗಿರೋದು ಅವರಿಗೆ ಅಷ್ಟೊಂದು ಸಮಾಧಾನ ತಂದಿರಲಿಲ್ವಾ? ಹಾಗಾಗಿ ವಿಧಾನ ಪರಿಷತ್ಗೆ ಹೋಗೋ ಬದಲು ಜನರಿಂದಲೇ ನೇರವಾಗಿ ವಿಧಾನ ಪರಿಷತ್ಗೆ ಆಯ್ಕೆ ಆಗೋದಕ್ಕೆ ಬಯಸಿದ್ರು. ಇದಕ್ಕಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ಟಿಕೆಟ್ ಅನ್ನ ಬಿಡಬೇಕಂತ ಬಿಜೆಪಿ ಹೈಕಮಾಂಡ್ಗೆ ಡಿಮ್ಯಾಂಡ್ ಕೂಡ ಇಟ್ಟಿದ್ರು. ಆದ್ರೆ ಕುಮಾರಸ್ವಾಮಿ ಬಿಡಬೇಕಲ್ಲ, ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾದ್ರು. ಇದನ್ನ ಮೊದಲೇ ಅರಿದಿದ್ದಂತಹ ಯೋಗೇಶ್ವರ್ ತರಾತುರಿಯಲ್ಲಿ ವಿಧಾನ ಪರಿಷತ್ನ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತಾರೆ. ಜೊತೆಗೆ ಬಿಜೆಪಿಯ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆಯನ್ನ ಕೊಡ್ತಾರೆ. ಆ ಬಳಿಕ ಕಾಂಗ್ರೆಸ್ಗೆ ಸೇರಿ ಡಿಕೆ ಸಹೋದರರ ಮುಂದಾಳತ್ವದಲ್ಲಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಈ ಮೂಲಕ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗ್ತಾರೆ. ಹೀಗೆ ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಸಹೋದರ ಡಿಕೆ ಸುರೇಶ್ ಸೋಲಿಗೆ ಕಾರಣರಾಗಿದ್ದಂತಹ ಕುಮಾರಸ್ವಾಮಿ ಮೇಲಿನ ಸೇಡು ತೀರಿಸಿಕೊಳ್ಳುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ರು. ಆಗ ಡಿಕೆ ಸುರೇಶ್ ಸೋಲಿನಲ್ಲಿ ಯಶಸ್ವಿಯಾಗಿದ್ದಂತಹ ಇದೇ ಸಿಪಿ ಯೋಗೇಶ್ವರ್ ಅವರನ್ನೇ ಬಳಕೆ ಮಾಡಿಕೊಂಡು ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಮೇಲಿನ ಪ್ರತಿಸೇಡನ್ನ ತೀರಿಸಿಕೊಂಡಿದ್ರು. ಹೀಗೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಪ್ರಮುಖ ಪಾತ್ರ ವಹಿಸಿದ್ದಂತಹ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಸೇರ್ಕೊಂಡ್ರು. ಅಲ್ಲಿ ರಾಜಾರೋಷವಾಗಿದ್ದ ಸೈನಿಕ ಕಾಂಗ್ರೆಸ್ನಲ್ಲಿ ಕಿಮ್ಮತ್ತಿಲ್ಲವಾದ್ರ ಇಂತಹ ನೋವೊಂದು ಅವರನ್ನ ಬೆಂಬಿಡದೆ ಕಾಡ್ತಾ ಇದೆಯಾ? ಚನ್ನಪಟ್ಟಣದಲ್ಲಿ ರೈತರ ಬೆಳೆಗಳಿಗೆ ನೀರಾವರಿ ಯೋಜನೆಗಳನ್ನ ತರುವಂತಹ ಮೂಲಕ ಆಧುನಿಕ ಭಗೀರಥ ಅನ್ನೋ ಬಿರುದನ್ನ ಪಡೆದಿರುವಂತಹ ಸಿಪಿ ಯೋಗೇಶ್ವರ್ ಅವರಿಗೆ ಈಗ ಕಾಂಗ್ರೆಸ್ನಲ್ಲಿ ನೆಮ್ಮದಿಯೇ ಇಲ್ಲವಾಗ್ಬಿಟ್ಟಿದ್ಯಾ? ತಮ್ಮ ಇಷ್ಟಾನುಸಾರ ಇರೋದಕ್ಕೆ ಆಗ್ತಾ ಇಲ್ವಾ? ಅವರನ್ನ ಚನ್ನಪಟ್ಟಣದ ಉಪಚುನಾವಣೆ ವೇಳೆ ಕುಮಾರಸ್ವಾಮಿ ಅವರ ಮೇಲಿರೋ ಸೇಡನ್ನ ತೀರಿಸಿಕೊಳ್ಳೋದಕ್ಕಷ್ಟೇ ಬಳಕೆ ಮಾಡಿಕೊಂಡ್ರ?
ಅದಾದ್ಮೇಲೆ ಅವರ ಅವಶ್ಯಕತೆ ಇಲ್ಲವಾಗಿದ್ಯಾ, ತರಾತುರಿಯಲ್ಲಿ ಕಾಂಗ್ರೆಸ್ಗೆ ಹೋಗಿದ್ದೆ ನಾನು, ತಪ್ಪು ಮಾಡಿದೆ, ತಪ್ಪೆನ್ನುವಂತಹ ಭಾವನೆ ಅವರನ್ನ ಕಾಡಲಾರಂಭಿಸಿದ್ಯಾ? ಹೀಗಾಗಿ ಅವರು ಮೌನಕ್ಕೆ ಶರಣಾಗಿದ್ದಾರಾ? ಇದನ್ನ ಹೇಳಲಾರದೆ ಕಾಂಗ್ರೆಸ್ನಲ್ಲಿ ಮುಂದುವರೆಯಲಾಗ್ತಾ ಇದ್ಯಾ? ಬಿಜೆಪಿಗೂ ಹೋಗಲಾರದೆ ಸಿಪಿ ಯೋಗೇಶ್ವರ್ ಸೈಲೆಂಟ್ ಆಗ್ಬಿಟ್ಟಿದ್ದಾರಾ ಅನ್ನೋದೇ ಸದ್ಯದ ಕುತೂಹಲ. ಆದ್ರೆ ಸಿಪಿ ಯೋಗೇಶ್ವರ್ ಅವರ ಲೆಕ್ಕಾಚಾರ ಏನಿದೆಯೋ ಏನು ಅಂತ ಯೋಚನೆ ಮಾಡ್ತಾ ಇದ್ದಾರೋ ಅವರಿಗೆ ಗೊತ್ತು. ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಯಾರು ಎಷ್ಟೇ ಪ್ರಭಾವಿಗಳಾಗಿದ್ರು ಕೂಡ ಕೆಲವೊಮ್ಮೆ ಈ ರೀತಿ ಸೈಲೆಂಟ್ ಆಗೋ ಸನ್ನಿವೇಶಗಳು ಎದುರಾಗ್ಬಿಡುತ್ತೆ ಅನ್ನೋದನ್ನ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ದು, ವೇಗ ನಮ್ಮದು.